ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹೇಮಂತ್. ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಇಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತೀಕಿಗೆ ಏನೋ ಅರ್ಕೆ ಹೊತ್ಕೊಂಡಿದ್ರು ಅವರಮ್ಮ, ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮತ್ತಿತಾಳೇಶ್ವರ ದೇವಸ್ಥಾನವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂಥದ್ದು. ಇಲ್ಲಿಗೆ ನೀವು ಬಂದಾಗ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಕೊಳದಲ್ಲಿ ಎಲ್ಲರೂ ಬಂದವರು ಪ್ರೋಕ್ಷಣೆ ಮಾಡಿಕೊಂಡು ನಂತರ ನಿಮಗೆ ಅರ್ಕೆ ಅಥವಾ ಚರ್ಮ ರೋಗಗಳಿದ್ರೆ ಅವರು ಈ ಕೊಳದಲ್ಲಿ ಬಂದು, ದೊಡ್ಡ ಕೊಳ, ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ನಂತರ ದೇವರ ದರ್ಶನಕ್ಕೆ ಹೋಗ್ತಾರೆ. ನಿಮಗೆ ಯಾವುದೇ ತರದ ಚರ್ಮ ರೋಗ ಇದ್ರೆ ಇಲ್ಲಿ ನಿಮಗೆ ಉತ್ತದ ಮಣ್ಣು ಅಥವಾ ಮತ್ತಿ ಮರದ ಪುಡಿಯನ್ನು ಕೊಡ್ತಾರೆ. ಸೊ ಅದನ್ನ ನೀವು ದೇಹಕ್ಕೆ ಹಚ್ಕೊಂಡ್ರೆ ನಿಮ್ಮ ದೇಹದಲ್ಲಿ ಯಾವುದೇ ತರದ ಚರ್ಮ ರೋಗ ಇದ್ರೂ ಕೂಡ ವಾಸಿ ಆಗುತ್ತೆ ಅನ್ನೋದು ಇಲ್ಲಿಯ ಒಂದು ವಿಶೇಷ. ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂದ್ರೆ, ಮತ್ತಿ ಮರದ ಕೆಳಗೆ ಒಬ್ಬರು ಋಷಿ ಮುನಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಸೊ ಆ ಋಷಿ ಮುನಿಗಳ ಮೇಲೇನೆ ಉತ್ತ ಬೆಳೆದು ನಂತರ ಇದೇ ಪಕ್ಕದ ಊರಿನ ಹಸು ಒಂದು ಬಂದು ಆ ಉತ್ತಕ್ಕೆ ಪ್ರತಿದಿನ ಹಾಲನ್ನು ಎರಿತಾ ಇರುತ್ತೆ. ಸೊ ಇದನ್ನು ಗಮನಿಸಿದ ಊರಿನ ಜನಗಳು ಈ ಉತ್ತದ ಒಳಗಡೆ ಏನಿದೆ ಎಂದು ಬಂದು ನೋಡಿದಾಗ ಅಲ್ಲಿ ಮತ್ತಿತಾಳೇಶ್ವರ ಸ್ವಾಮಿಯು ಲಿಂಗ ಸ್ವರೂಪಿಯಾಗಿ ಜನರಿಗೆ ದರ್ಶನವನ್ನು ಕೊಡ್ತಾರೆ. ಮತ್ತೆ ಇಲ್ಲಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಗೆ ಯಾವುದೇ ತರದ ಕಷ್ಟಗಳು ಏನೇ ಇದ್ರೂ ಕೂಡ ದೇವರ ಹತ್ರ ಬಳಿ ಹರಕೆ ಹೊತ್ಕೊಬೇಕು. ಆ ನಿಮ್ಮ ಹರಕೆ ಈಡೇರಿದ ನಂತರ ಇಲ್ಲಿಗೆ ಕುಟುಂಬ ಸಮೇತರಾಗಿ ಬಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅದನ್ನು ಕುಟುಂಬ ಸಮೇತರಾಗಿ ಅಲ್ಲಿಯೇ ತಿಂದು ಹೋಗೋದು ಸಾಮಾನ್ಯವಾಗಿ ಇಲ್ಲಿ ನೋಡ್ತೀರಾ. ಪಾಪ ದೀಕ್ಷಾ ನೋಡಿ, ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಅವಳೆ. ಇಲ್ಲಿ ದೀಕ್ಷಾ ಅವ್ರೆ ಒಡೆಗೆ ಬ್ಲಾಗ್ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿ ದೀಕ್ಷಾ ಮತ್ತೆ ಅತ್ತೆ ಒಲೆಯಲ್ಲಿ ಅಡುಗೆ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಪ್ರತೀಕ್ ಅಜ್ಜಿ ಮತ್ತೆ ಅತ್ತೆ ಅವರ ತಂದೆ ಅಲ್ಲಿ ಕವರಲ್ಲಿದ್ದಾರೆ. ಬೆಂಕಿ ಮಾತ್ರ ಒಲೆಯಲ್ಲಿ ಅಡುಗೆ ಮಾಡ್ತಿರೋದು ಹೆಂಗ ಅನಿಸ್ತಿದೆ? ಚೆನ್ನಾಗ್ ಅನಿಸ್ತಾ ಇದೆ. ಇದ್ಮೇಲೆ ಹಿಂಗೆ ಅಡುಗೆ ಮಾಡು ಮನೇಲೂ, ಇದ್ರಲ್ಲೂ ಎಲ್ಲ ಹಿಂಗೆ ಒಲೆಯಲ್ಲಿ ಮಾಡು ಡೈಲಿ. ನೋಡಿ ಹೇಮಂತ್ ಕೂಡ ರುಬ್ತಾವನೆ, ರುಬ್ಬು ನೋಡಿ ಗೈಸ್, ಅವನ್ನ ಕೆಲ್ಸ ಮಾಡು ಅಂದ್ರೆ ಬರೀ ಫೋನ್ ನೋಡ್ಕೊಂಡು ನಿಂತಿರ್ತಾನೆ. ಇವನ್ ನೋಡಿ, ಇವನ್ಗೆ ಬೈದ್ಬಿಟ್ಟು ಕೆಲ್ಸ ಮಾಡಿಸ್ತಿದೀವಿ ಇವ್ನ ಕೈಲಿ. ನೋಡಿ ಗೈಸ್, ಆಗ ಕೇಳಿದಕ್ಕೆ ಹಳೆ ಮನೇಲಿ ಮಾಡ್ತಿದ್ದೆ ನಾನು ಅಂತ ಅಂದ. ಇವತ್ತೇ ಮಾಡ್ತಿರೋದು ಇವನು, ರುಬ್ತಿರೋದು. ಆದ್ರೆ ಆಗ ವಿಡಿಯೋ ಮಾಡಿರ್ಲಿಲ್ವಲ್ಲ ನೀನು, ಮಾಡ್ಕೋಬೇಕಾಗಿತ್ತು ಮೆಮೊರೀಸ್ಗೆ. ಈಗ ಇವನು ಬಂದವನೆ ನಾನು ರುಬ್ತೀನಿ ಅಂತ, ಕೈಗಿ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ಲಿ ಅಂತ ಕೇಳ್ತಾವನೆ. ಅಯ್ಯೋ ಗೈಸ್, ಇಲ್ಲಿ ಯಾರೋ ಬೇರೆ ಇಟ್ಟವ್ರೆ. ನಮ್ಮ ಅಣ್ಣ ನೋಡ್ಬಿಟ್ಟು ಅದನ್ನ ಇದು ನಮ್ದೆ ಅಂತ ಹೇಳ್ತಾವನೆ ರುಬ್ಬಕ್ಕೆ. ಪರವಾಗಿಲ್ಲ, ಅಮ್ಮ ಐತೆ ಬಾ. ಎಡ್ದಾಗ ಇಲ್ಲಿ ರುಬ್ತಾವನೆ, ಬಲ್ದಾಗ ಇಲ್ಲಿ ರುಬ್ಬದ್ ಬಿಟ್ಟು ಏನ್ ಮಾಡ್ತೀರಾ? ಮಿಕ್ಸಿ ಬಂದ್ಬಿಟ್ಟು ನೀವೆಲ್ಲ ಇಂದ ಮರ್ತ್ಬಿಟ್ಟಿದ್ದೀರಾ, ರುಬ್ಬಲ್ಲ. ಇದೆಲ್ಲ ಮಾಡ್ಬೇಕು, ಎಕ್ಸರ್ಸೈಸ್ ಆಗುತ್ತೆ ಕೈಗೆ ಮಾಡೋದು. ಜಿಮ್ಗೆ ಬೈಸಿಪ್ಸ್ ಅದು ಇದು ಅಂತ ವರ್ಕೌಟ್ ಮಾಡೋದು. ನಮ್ಗೆಲ್ಲ ಕೆಲಸ ಮಾಡಕ್ಕೆ ಆಗ್ಬಿಟ್ಟು ಈಗ ಅವಳೇ ಬಂದು ಕೆಲಸ ಮಾಡ್ತಾವಳೆ. ದೀಕ್ಷಾ, ಓಯ್ ದೀಕ್ಷಾ, ಛೇ ಅಳ್ಬೇಡ ಆಯ್ತು. ನಮ್ನೆಲ್ಲ ಕೆಲಸ ಮಾಡಿಸ್ತಿದ್ದಲ್ಲ, ಈಗ ನೀನ್ ಮಾಡು. ಖಾರ ಪೊಂಗಲ್ ಮಾಡ್ತಾ ಇದಾರೆ. ಮತ್ತೆ ಇದು ಸಕ್ಕರೆ ಪೊಂಗಲ್ಗೆ, ವಡೆಗೆ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದೀವಿ. ಅದು ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಅದನ್ನ ರೆಡಿ ಮಾಡ್ತಾರೆ. ನೋಡಿ ಗೈಸ್, ಇವ್ರಿಬ್ರು ಅಡ್ಗೆ ಮಾಡ್ತಾವ್ರೆ. ಅಯ್ಯೋ ಆಗ್ಲೇ ನಾನ್ ಮಾಡ್ಬೇಕಾರೆ ನಿನ್ಕಣಂಗೆ ಅಂತ ಅನ್ಕೊಂಡ್ ಅಂತಿದ್ರು. ಈಗ ಇವ್ರಿಗೆ ಮಾಡ್ಬೇಕಾರೆ ನನ್ಕಣಂಗೆ ಅಂತ ಅಂತಾರೆ. ಈಗ ಸಕ್ಕರೆ ಪೊಂಗಲ್ ಖಾರ ಪೊಂಗಲ್ ರೆಡಿಯಾಗಿ ವಡೆ ಬೇಯಿಸ್ತಾ ಇದ್ದಾರೆ. ವಡೆ ಆದ್ಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ದೀಕ್ಷಾ ವಡೆ ತಿನ್ನಕ್ ನೋಡಿ ಹೆಂಗೆ ವಾರಕಣ್ಣಲ್ಲಿ ನೋಡ್ತಾವಳೆ ಅಲ್ವೇನೆ? ವಡೆ ತಿನ್ನಕ್ಕೆ ವಾರಕಣ್ಣಲ್ಲಿ ಕಾಯ್ಕೊಂಡು ಕೂತವಳೆ. ಬಿಟ್ರೆ ಸಾಕು ತಿನ್ನಕ್ ಬಿಡೋಣ ಅಂತ. ಈಗೆಲ್ಲ ಅಡಿಗೆ ಎಲ್ಲ ಪ್ರಿಪೇರ್ ಆಗೈತೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ತನಿ ಎರ್ದ್ಬಿಟ್ಟು ಬರ್ಬೇಕು. ಬಟ್ ಇವನಲ್ಲ, ಇವನ್ ಗೊತ್ತಿಲ್ಲ, ಇಲ್ಲೇ ಅಡಿಗೆನೆಲ್ಲ ಕಾಯ್ಕೊಂಡ್ ಕೂತವನೆ. ಸೊ ಇವನ್ ಆಮೇಲೆ ಹೋಯ್ತಾನೆ ಫ್ರೆಂಡ್ಸ್. ಏಮಂತ ನಾವ್ ಬಿಟ್ಬಿಟ್ಟು ನಾವು ತನಿ ಏರಿಯಕ್ಕೆ ಅಂತ ಹೋಯ್ತಾ ಇದೀವಿ. ಸೊ ಇವನು ಬರ್ತಾವನೆ ಜೊತೆಗೆ. ನೋಡಿ ಅಜ್ಜಿ ತಾತ ಎಲ್ಲ ಬರ್ತಿದ್ದಾರೆ. ಪೂಜೆ ಮಾಡೋ ಕಡೆ ಬಂದಿದೀವಿ. ಸೊ ನೋಡಿ ಇಲ್ಲಿ
ಎಲ್ಲ ಡೂಪ್ಲಿಕೇಟ್ ಆಗ್ತಿದ್ದಾರೆ ಫ್ರೆಂಡ್ಸ್, ಯಾವುದು ನಿಜವಾದಲ್ಲ. ನೋಡಿ ಎಷ್ಟೊಂದು ನಾಗ ಕಲ್ಲುಗಳಿದೆ. ಎಷ್ಟು ರಶ್ ಇದೆ, ಮಧ್ಯಾಹ್ನ ಆಗಿದ್ರು ಇನ್ನೂ ಯಾರೂ ಹೋಗಿಲ್ಲ. ಬ್ಲಾಕ್ ಕ್ಷಮಿ ಬಂದಿದ್ರೆ ಚೆನ್ನಾಗಿ ಮಾಡಿರೋಳು. ಅಲ್ಲೊಂದು ಇದೆ ಫ್ರೆಂಡ್ಸ್, ಪೂಜೆ ಮಾಡ್ತವ್ರೆ ನಮ್ಮಪ್ಪ. ಅಲ್ಲಿ ಪೂಜೆ ಮಾಡ್ಬಿಟ್ಟು ಬರ್ತಾವನೆ ಕಲ್ಲುಗಳಿಗೆ. ಹಿಂಗನ್ಬಿಟ್ರೆ ನೋಡಿ ಇಲ್ಲಿ ನನ್ನ ದೇವ್ರ ದರ್ಶನ ಕಳಿಸ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬರಷ್ಟಲ್ಲ ಆಗಲೇ ಸಕಲ ಪೊಂಗಲು, ಖಾರ ಪೊಂಗಲು, ವಡೆ ಎಲ್ಲ ತಿಂತವಳೆ ಕುತ್ಕೊಂಡು ಅನ್ನ ಉಟ್ಬಿಟ್ಟು. ಖುಷಿಯಾದ ಸಕಲ ಪೊಂಗಲ್, ಖಾರ ಪೊಂಗಲ್, ವಡೆ ರೆಡಿ. ತಿಂತೀನಿ ತಿಂದೆ ಎಲ್ಲೋಗ್ಲಿ, ಏನಾಗಲ್ಲ ಬಿಡು, ದೃಷ್ಟಿ ತಗ್ಸ್ಕೊಳ್ಳಿ ಹೋಗ್ಬಿಟ್ಟು. ಸ್ವಲ್ಪ ಊಟ ಆಯಿತು, ನಾನೆಲ್ಲ ಈಗ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಾನು ಹಿಂಗೆ ಊರಿಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗ್ತೇನೆ, ಅವರೆಲ್ಲ ನಂಜನಗೂಡಿಗೆ ಹೋಗ್ತಾರೆ, ನಾನು ಅಮ್ಮ ಊರು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸುಬ್ಬ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.